ಜಾನೆ ಶ್ರೀ ವಾಗ್ದೇವಿ ವಿದ್ಯಾವರ್ಧಕ ಟ್ರಸ್ಟ್ ಮತ್ತು ವಿಶ್ವವಾಣಿ ಪುಸ್ತಕ ಅರ್ಪಿಸ್ತಾ ಇರುವಂಥ ಬದುಕುಳಿದವರು ಕಂಡಂತೆ ವಿಶ್ವೇಶ್ವರ ಭಟ್ಟರ 103ನೇ ಪುಸ್ತಕದ ಲೋಕಾರ್ಪಣೆ ಸಮಾರಂಭಕ್ಕೆ ನಮ್ಮ ಆಹ್ವಾನಕ್ಕೆ ಓಗೊಟ್ಟು ಬಂದಿರುವಂಥ ನಮ್ಮ ಇಂದಿನ ಅತಿಥಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿಯವರು, ಕೇಂದ್ರ ಸಚಿವರು, ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಮತ್ತು ನವೀಕರಿಸಬಹುದಾದಂಥ ಇಂಧನ ಇಲಾಖೆ, ಅವರಿಗೆ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಕೇಂದ್ರ ಸಂಸದರು, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಅವರು ಕೂಡ ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಶ್ರೀ ತೇಜಸ್ವಿ ಸೂರ್ಯ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವರ್ಚುವಲ್ ಆಗಿ ಆನ್ಲೈನ್ನಲ್ಲಿ ನಮ್ಮನ್ನು ಇಸ್ರೇಲ್ ಕಾನ್ಸುಲ್ ಜನರಲ್ ಶ್ರೀ ಒರ್ಲಿ ವೆಯ್ಟನ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಕನ್ನಡಿಗರೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿ ಆಲ್ಸೋ ವೆಲ್ಕಮ್ ಇಸ್ರೇಲ್ ಕಾನ್ಸುಲ್ ಜನರಲ್ Ms. Orly Waitin, who will be joining us virtually. And ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ವಿಶ್ವೇಶ್ವರ್ ಭಟ್, ವಿಶ್ವವಾಣಿ ಸಮೂಹ ಸಂಸ್ಥೆಗಳ ಸಂಪಾದಕರು ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಲೇಖಕರು. ಇವರು ಒಂದು ವ್ಯಕ್ತಿ ಮಾತ್ರ ಅಲ್ಲ, ಒಂದು ಶಕ್ತಿಯಾಗಿ ನಮ್ಮ ನಡುವೆ ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ತುಂಬ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಭಾನುವಾರದ ಸಮಯ, ಇವತ್ತು ಕಾರ್ಯಕ್ರಮದ ಒಂದು ವೆಯ್ಟೇಜ್ನಿಂದನೇ ಸ್ವಲ್ಪ ಸೆಕ್ಯೂರಿಟಿ ಬೀಫಪ್ ಜಾಸ್ತಿ ಆಗಿದೆ. ಆದರೆ ಅದು ಯಾವುದನ್ನು ಲೆಕ್ಕಿಸದೆ ಇಂದಿನ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ, ಸಮಯಕ್ಕೆ ಮುಂಚಿತವಾಗಿ ಆಗಮಿಸಿದಂಥ ಅನೇಕ ದಿಗ್ಗಜರು ಇವತ್ತು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಹಾಗೆ ಭಾನುವಾರದ ಸಮಯದಲ್ಲಿ ಇಂದಿನ ಪುಸ್ತಕ ಬಿಡುಗಡೆಗಾಗಿ ಸಮಯವನ್ನು ಮಾಡಿಕೊಂಡು ಬಂದಿರುವಂಥ ಎಲ್ಲ ಆತ್ಮೀಯ ಓದುಗರು, ಕುಟುಂಬದವರು ಎಲ್ಲರಿಗೂ ಕೂಡ, ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ಹೊತ್ತಿರುವಂಥ ರೂಪಾ ಗುರುರಾಜ್. ವಿಶ್ವೇಶ್ವರ ಭಟ್ಟರು ಕನ್ನಡ ಮಾಧ್ಯಮ ಲೋಕದಲ್ಲಿ 25 ವರ್ಷಗಳಿಂದ ಮಾಧ್ಯಮದ ಹಲವಾರು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂಥ ಒಬ್ಬ ವಿಶೇಷ ವ್ಯಕ್ತಿ ಮಾತ್ರ ಅಲ್ಲ, ಅವರ ಸಂಪರ್ಕಕ್ಕೆ ಬರುವಂಥ ಅಕ್ಷರಗಳನ್ನು ಓದುವ, ಒಡನಾಡುವ ಪ್ರತಿಯೊಬ್ಬರಿಗೂ ಕೂಡ ಅವರೊಂದು ಗಾಢ ಪ್ರಭಾವ ಬೀರುವಂಥ ಶಕ್ತಿ. ಯಾವುದೇ ವೇದಿಕೆಯಲ್ಲಿದ್ದರೂ ಅವರದೇ ಶೈಲಿ, ಅವರದೇ ನಿಲುವು, ಅಪಾರವಾದ ಜ್ಞಾನದ ಅನುಭವದ ಮಾತುಗಳು ವಿಶ್ವೇಶ್ವರ ಭಟ್ಟರಿಗೆ ಒಂದು ಆಯಸ್ಕಾಂತೀಯ ಗುಣವನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲ್ಲ. ನೂರಾರು ದೇಶಗಳನ್ನು 400ಕ್ಕೂ ಹೆಚ್ಚು ಬಾರಿ ಸುತ್ತಿ ಬಂದಿರುವಂಥ ಭಟ್ಟರು ಪ್ರತಿ ಜಾಗದ ಮಣ್ಣಿನ ಕಂಪನ್ನು, ಇತಿಹಾಸವನ್ನು, ಸಂಸ್ಕೃತಿಯ ವಿಚಾರಗಳನ್ನು ತಮ್ಮ ಬರಹಗಳಲ್ಲಿ ಕನ್ನಡಿಗರಿಗೆ ನೀಡ್ತಾ ಬಂದಿದ್ದಾರೆ. ಈಗಾಗಲೇ ಸಾವಿರಾರು ಅಂಕಣಗಳನ್ನು, 102 ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಪ್ರತಿ ಪುಸ್ತಕದಲ್ಲೂ ಪ್ರಾಮಾಣಿಕ ಅಭಿವ್ಯಕ್ತಿ, ಅಚ್ಚರಿಗೊಳಿಸುವಂಥ ಮಾಹಿತಿ, ನಿಬ್ಬೆರಗಾಗಿಸುವಂಥ ಅಪರೂಪದ ವಿಷಯಗಳು. ಆದರೆ ಇಂದು ಬಿಡುಗಡೆ ಆಗ್ತಾ ಇರುವಂಥ ಈ 103ನೇ ಕೃತಿಯ ಜೊತೆಗಿನ ಅವರ ಸಂಬಂಧ ಮತ್ತೂ ವಿಶೇಷವಾದದ್ದು. ಇಸ್ರೇಲ್ಗೆ ಸುಮಾರು 11ಕ್ಕೂ ಹೆಚ್ಚು ಬಾರಿ ಭೇಟಿ ನೀಡಿರುವಂಥ ಭಟ್ಟರಿಗೆ ಆ ದೇಶದ ಬಗ್ಗೆ, ಅಲ್ಲಿನ ಸಂಸ್ಕೃತಿಯ ಬಗ್ಗೆ, ಅಲ್ಲಿನ ಜನರ ಜೀವನ ಪ್ರೀತಿಯ ಬಗ್ಗೆ ಅಪರಿಮಿತ ಒಲವು. ಅಕ್ಟೋಬರ್ 7, 2023 ಇಸ್ರೇಲ್ನಲ್ಲಿ ನಡೀತಿದ್ದಂಥ ನೋವಾ ಮ್ಯೂಸಿಕ್ ಫೆಸ್ಟಿವಲ್ನಲ್ಲಿ ಭಾಗಿಯಾಗಿದ್ದ 4,000ಕ್ಕೂ ಹೆಚ್ಚಿನ ಅಮಾಯಕ ಜನರ ಮೇಲೆ ನಡೆದಂಥ ಹಮಾಸ್ನ ಪೈಶಾಚಿಕ ದಾಳಿ 2ನೇ ಮಹಾಯುದ್ಧದ ನಂತರದ ಅತ್ಯಂತ ಹೀನ ಮಾನವ ಕ್ರೌರ್ಯದ ಅನಾವರಣ ಅಂತ ಹೇಳಲಾಗುತ್ತೆ. ಭೀಕರ ಹಮಾಸ್ ದಾಳಿಯ ಕಥೆಗಳು ಎಂಥವರನ್ನ ಕೂಡ ಬೆಚ್ಚಿ ಬೀಳಿಸುವಂಥವು. ಅದೇ ದಾಳಿ ನಡೆದಂಥ ನೋವಾ ಫೆಸ್ಟಿವಲ್ ತಾಣದಲ್ಲಿ ರಿಮ್ ಕಿಬೂತ್ನ ನೀರವ ಮೌನದ ನಡುವೆ ಹೋಗಿ ನಿಂತಾಗ ವಿಶ್ವೇಶ್ವರ ಭಟ್ಟರ ಆತ್ಮವನ್ನು ಕದಡಿದ ಆ ಘಟನೆ ಮತ್ತು ಅದರ ನಂತರದ ಬದುಕುಳಿದವರ ಮನಮಿಡಿಯುವ ಕಥನಗಳೇ ಬದುಕುಳಿದವರು ಕಂಡಂತೆ ಪುಸ್ತಕಕ್ಕೆ ಪ್ರೇರಣೆ. ಹೀಗಾಗಿ ಅಲ್ಲೇ ಆ ನೆಲದಲ್ಲಿ ನಿಂತು ಈ ಕಥೆಗಳು ಕನ್ನಡಕ್ಕೆ ಬರಲೇಬೇಕು ಅಂತ ನಿರ್ಧರಿಸಿ ಇಸ್ರೇಲ್ನ ಪ್ರಸಿದ್ಧ ಪತ್ರಕರ್ತರಾದ ಯೇರ್ ಆಗ್ಮೋನ್ ಮತ್ತು ಓರಿಯಾ ಮೊವ್ರೋಚ್ ಅವರು ಬರೆದಂಥ ಒನ್ ಡೇ ಇನ್ ಅಕ್ಟೋಬರ್ 7, 2023 ಎಂದು ನಡೆದಂಥ ಭೀಕರ ದಾಳಿಯಿಂದ ಪಾರಾದ 36ಕ್ಕೂ ಹೆಚ್ಚು ಬದುಕುಳಿದವರ ಅನುಭವಗಳನ್ನು ಕನ್ನಡಕ್ಕೆ ಅನುವಾದಿಸಿ ಇಂದು ನಮ್ಮ ಕೈಗೆ ಇಡ್ತಾ ಇದ್ದಾರೆ ಆ ಕೃತಿಯನ್ನು. ಇದನ್ನು ಅನುವಾದ ಅಂತ ಖಂಡಿತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಅಲ್ಲಿನ ನೋವಿಗೆ, ಅಲ್ಲಿನ ಜನರಿಗೆ ಭಟ್ಟರು ಮಿಡಿದಂಥ ರೀತಿ. ಮಿಸ್ಟರ್ ವಿಶ್ವೇಶ್ವರ್ ಭಟ್, an institution in Kannada media.
the editor-in-chief of Vishwani Group of Institutions, a fearless journalist, a compelling storyteller, and the author of an extraordinary 103 books across print, television, and digital platforms. His voice has shaped opinions, his words have questioned power, and his ideas have inspired countless readers. But today, his role is even more profound. After visiting the Israel and very sites of October 7th, 2023 Hamas attack, the ashes of Nova Music Festival, and the silent lanes of Re'im Kibbutz, he returned carrying the tears, the trauma, and the stories of survivors within him. Standing on that very soil, he made a promise. These stories must reach Kannada readers, and that promise has become the book which is getting released today, Badukulidavaru Kandante. A work born from truth, empathy, and deep sense of human responsibility. The original work, One Day in October, written by renowned Israeli journalist Yair Agmon and Oria Maverich, is a powerful collection of more than 40 testimonies from survivors of October 7th Hamas attack. Their book shook the conscience of the world, and I'm sure this Kannada version will create an equally big impact on readers to understand the impact of terrorism and appreciate the spirit of survivors who stood by humanity beyond all barbaric acts. I take this opportunity to welcome all the literary lovers, dignitaries, media people, Vishwani family, and friends who have arrived for this book launch. ಬಹಳ ಗಂಭೀರವಾದ, ಅಷ್ಟೇ ನಮ್ಮ ಮನಸ್ಸಿಗೆ, ಹೃದಯಕ್ಕೆ ಒಂದು ರೀತಿಯ ಕಳವಳವನ್ನು ಉಂಟು ಮಾಡುವಂಥ ಮುಂದಿನ ಕ್ಷಣಗಳಿಗೆ ನಾವೆಲ್ಲ ಒಂದು ರೀತಿ ಮಾನಸಿಕವಾಗಿ ತಯಾರಿಯಾಗ್ತಾ ಇದ್ದೇವೆ. ಈ ಪುಸ್ತಕದಲ್ಲಿರುವಂಥ ವಿಷಯ ಮಾತ್ರ ಅಲ್ಲ, ನಮ್ಮ ಮಾನವೀಯತೆಯನ್ನೇ ಪ್ರಶ್ನೆ ಮಾಡುವಂಥ ಅನೇಕ ವಿಷಯಗಳು ಇವತ್ತು ಬಂದು ಹೋಗಲಿವೆ. ಈ ಕಾರ್ಯಕ್ರಮ ದೇವರ ಚಿತ್ತದಂತೆ ಬಹಳ ಚೆನ್ನಾಗಿ ನೆರವೇರಲಿ ಮತ್ತು ಮಾನವೀಯತೆ ಎಲ್ಲ ಕಡೆ ನೆಲೆಸಲಿ ಅನ್ನುವಂಥ ಆಶಯದಿಂದ ಇಂದಿನ ಕಾರ್ಯಕ್ರಮಕ್ಕೆ ಆಶೀರ್ವದಿಸಲು ಬಂದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಮೊದಲಿಗೆ ಪ್ರಾರ್ಥನಾ ಗೀತೆಗಾಗಿ ಮಮತಾ ಗೊಂಡ್ ಅವರನ್ನು ಬರಮಾಡ್ಕೊಳ್ತೇನೆ. ಜಯ ಜಯ ಇಡಗುಂಜಿ ಗಣೇಶ, ಜಯ ಜಯ ಸುರನರ ವಂದ್ಯ ಗಣೇಶ, ಜಯತು ಗಣೇಶ ಜಯತು ವಿಘ್ನೇಶ, ನಿನ್ನ ಪಾದ ಪೂಜೆ ತರುವುದು ಸಂತೋಷ, ನಿನ್ನ ಪಾದ ಪೂಜೆ ತರುವುದು ಸಂತೋಷ. ಜಯ ಜಯ ಇಡಗುಂಜಿ ಗಣೇಶ, ಜಯ ಜಯ ಸುರನರ ವಂದ್ಯ ಗಣೇಶ, ಜಯತು ಗಣೇಶ ಜಯತು ವಿಘ್ನೇಶ, ನಿನ್ನ ಪಾದ ಪೂಜೆ ತರುವುದು ಸಂತೋಷ, ನಿನ್ನ ಪಾದ ಪೂಜೆ ತರುವುದು ಸಂತೋಷ. ವಾಲಕಿಲ್ಯರಿಂದ ಆದಿಯಲ್ಲಿ ವಂದಿತ ನಾರದ ನಿರ್ಮಿತ ಶುಭಕರ ವಿಘ್ನೇಶ, ವಾಲಕಿಲ್ಯರಿಂದ ಆದಿಯಲ್ಲಿ ವಂದಿತ ನಾರದ ನಿರ್ಮಿತ ಶುಭಕರ ವಿಘ್ನೇಶ, ಭಕ್ತರ ಜನಾಂಗಕ್ಕೆ ಪೋಷಕನಾಗಿರುವ ಮೋದಕ ಪ್ರಿಯಕರ ಶುಭಕರ ಗಣಪ, ಭಕ್ತರ ಜನಾಂಗಕ್ಕೆ ಪೋಷಕನಾಗಿರುವ ಮೋದಕ ಪ್ರಿಯಕರ ಶುಭಕರ ಗಣಪ. ಜಯ ಜಯ ಇಡಗುಂಜಿ ಗಣೇಶ, ಜಯ ಜಯ ಸುರನರ ವಂದ್ಯ ಗಣೇಶ, ಜಯತು ಗಣೇಶ ಜಯತು ವಿಘ್ನೇಶ, ನಿನ್ನ ಪಾದ ಪೂಜೆ ತರುವುದು ಸಂತೋಷ, ನಿನ್ನ ಪಾದ ಪೂಜೆ ತರುವುದು ಸಂತೋಷ, ನಿನ್ನ ಪಾದ ಪೂಜೆ ತರುವುದು ಸಂತೋಷ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಜ್ಯೋತಿಯನ್ನು ಪ್ರಜ್ವಲಿಸುವುದರ ಮೂಲಕ ಇಂದಿನ ಕಾರ್ಯಕ್ರಮ ಹಾಗೂ ಕಾರ್ಯಕ್ರಮದ ಆಶಯಕ್ಕೆ ಶುಭಾಶಯಗಳನ್ನು ಕೋರಬೇಕು ಅಂತ ಕೇಳ್ಕೊಳ್ತೇನೆ. ಐ ರಿಕ್ವೆಸ್ಟ್ ಆರ್ ಗೆಸ್ಟ್ ಫಾರ್ ದ ಡೇ, ಮಿಸ್ ಇನ್ಬಾಲ್ ಸ್ಟೋನ್, ಟು ಪ್ಲೀಸ್ ಅಕಂಪನಿ ಫಾರ್ ದ ಲೈಟ್
lamp lighting ceremony. Deputy Counsel General, Israel. ಶ್ರೀ ಬಸವರಾಜ್ ಹೊರಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ವೇದಿಕೆಗೆ. ಮೇಲ್ಮನೆಯ ಸದಸ್ಯರು, ಮಾನ್ಯ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿ ಅವರು ಈಗ ತಾನೇ ವೇದಿಕೆಗೆ ಬಂದಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ. ವಿಶ್ವೇಶ್ವರ ಭಟ್ರು ಈ ಮಾತನ್ನು ದಯವಿಟ್ಟು ಮರೆಯದೆ ಒಂದು 3-4 ಬಾರಿ ಆದರೂ ನೀವು ಹೇಳಬೇಕು ಅಂತ ಹೇಳಿದ್ದಾರೆ. ಇಂದು ಬಿಡುಗಡೆ ಆಗ್ತಾ ಇರುವಂಥ ವಿಶ್ವೇಶ್ವರ ಭಟ್ಟರ 103ನೇ ಪುಸ್ತಕ ಬದುಕುಳಿದವರು ಕಂಡಂತೆ ಬಿಡುಗಡೆಯ ನಂತರ ನಿಮಗಾಗಿ ಪ್ರಾಂಗಣದಲ್ಲಿ ಲಭ್ಯ ಇದೆ ಖರೀದಿಸಲು. ಇಂದು ವಿಶೇಷ 20% ರಿಯಾಯಿತಿಯನ್ನು ಆ ಪುಸ್ತಕದ ಮೇಲೆ ನೀಡಲಾಗ್ತಾ ಇದೆ. ಹಾರ್ಡ್ ಬೌಂಡ್ ಬುಕ್ 500 ರೂಪಾಯಿಯ ಮುಖಬೆಲೆ ಮತ್ತು ಪೇಪರ್ ಬುಕ್ 450 ರೂಪಾಯಿಗೆ ಲಭ್ಯವಿದೆ. ಅದರ ಮೇಲೆ 20% ರಿಯಾಯಿತಿ ಇವತ್ತು ದೊರೆಯುತ್ತೆ. ಅಷ್ಟೇ ಅಲ್ಲ, ವಿಶ್ವವಾಣಿ ಪ್ರಕಾಶನದ ಎಲ್ಲ ಪುಸ್ತಕಗಳ ಮೇಲೂ ಕೂಡ ಇವತ್ತು 20% ರಿಯಾಯಿತಿ ದೊರೀತಾ ಇದೆ. 4ನೇ ಫ್ಲೋರ್ನಲ್ಲಿ ಕಾಫಿ, ಟೀ ಮತ್ತು ಸ್ನ್ಯಾಕ್ಸ್ ವ್ಯವಸ್ಥೆ ಆಗಿದೆ. ಕಾರ್ಯಕ್ರಮದ ಉದ್ದಕ್ಕೂ ನಮ್ಮ ಜೊತೆ ಇರಿ. ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಭಟ್ಟರ ಒಂದು ಆಟೋಗ್ರಾಫ್ ತಗೊಂಡ್ಮೇಲೆ ಊಟ ಮಾಡಿಕೊಂಡು ತಾವೆಲ್ಲರೂ ಕೂಡ ತೆರಳಬೇಕು ಅಂತ ಕೇಳ್ಕೊಳ್ತೇವೆ. ವಿಶ್ವವಾಣಿ ಕಳೆದ 1 ದಶಕದಿಂದ ಕನ್ನಡಿಗರ ಮನೆಗಳಿಗೆ ತಲುಪಿರುವ ರಾಜ್ಯ ಮಟ್ಟದ ಹೆಮ್ಮೆಯ ದಿನಪತ್ರಿಕೆ. ಈ 10 ವರ್ಷಗಳಲ್ಲಿ ವಿಶ್ವವಾಣಿ ಸಮೂಹ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. ವಿಶ್ವವಾಣಿ ಸಂಸ್ಥೆ ಹಲವಾರು ವಿಭಿನ್ನ ಮತ್ತು ವಿನೂತನ ಪ್ರಯೋಗಗಳಿಂದ ಜನಮನ್ನಣೆ ಗಳಿಸಲು ಕಾರಣವಾಗಿರುವ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರೊಬ್ಬರೇ ನಡೆಸುತ್ತಿರುವ ಏಕೈಕ ದಿನಪತ್ರಿಕೆ ಅಂದರೆ ಅದು ವಿಶ್ವವಾಣಿ. ಅದು ವಿಶ್ವೇಶ್ವರ ಭಟ್ರು. ಈ ತನಕ ವಿಶ್ವೇಶ್ವರ ಭಟ್ ಸರ್ 103 ದೇಶಗಳಿಗೆ ಹೋಗಿದ್ದು 389 ಬಾರಿ ವಿದೇಶ ಯಾತ್ರೆ ಕೈಗೊಂಡಿದ್ದಾರೆ. ಇವತ್ತು ಅವರ 103ನೇ ಕೃತಿ ಲೋಕಾರ್ಪಣೆಗೊಳ್ತಾ ಇದೆ. October 7th. It's a Saturday morning, the holiday of the week and the rest in Israel, and also the holiday of Simchat Torah. I woke up earlier than usual, around 6:30. I made myself a cup of coffee and turned on the TV. Within minutes, my WhatsApp group began to flood with messages from family in the center and south of Israel. Dozens of sirens, non-stop. Something felt completely different. That's how it began. An hour later, as the reports started coming in, thousands of terrorists and civilians from Gaza infiltrating Israel, breaking into Israeli homes, burning them, murdering entire families. I found myself closing every shutter and window, locking the door, and sitting in complete darkness. I was mapping out escape plans in my head. Where do I hide my daughters if terrorists enter our home? In the closet? Under the bed? Is this real? Is this truly happening? It felt like the Holocaust, the same nightmare my grandfather lived through 8 years ago, when parents had to hide their children or watch them die. Only this time, it was happening in the state of Israel. 2 years later, the world has found impossible ways to justify the unjustifiable. 1,200 Israelis were murdered that morning. Imagine that in a matter of hours, 10,000 French citizens,
or 40,000 Americans were slaughtered and murdered to death. And that is without reminding all of the ones who were brutally kidnapped. Tell me, who would tolerate something like that? We, the people of Israel, an eternal people, a nation that suffered not once from the attempt of being eliminated, we choose to continue nurturing life, love, and goodness. We don't surrender to evil. Because Am Yisrael Chai, the people of Israel, live. Anyone who has visited Israel has seen the miracle with their own eyes, the resilience, the strength, the joy that refuses to disappear. That is who we are. And to our friends here, from every community, every background, every political stripe, in the only country where Jews have never suffered anti-Semitism or discrimination, thank you. Your friendship means more than words can express. The video you are about to see contains only a small fraction of the horrors of October 7th. I want to warn you that the images are difficult to watch. Yet, these are among the milder ones. Everything you will see, and far worse, exists publicly across different media platforms, including YouTube. Still, they are a necessary reminder of what happened, because never again is not a slogan, it's our responsibility. Thank you. ಶ್ರೀಮತಿ ಸುಷ್ಮಾ ಭಟ್ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ವಿಶ್ವವಾಣಿ ಪುಸ್ತಕದ ಸಂಸ್ಥಾಪಕರು, ಅವರು ಕೂಡ ವೇದಿಕೆಯಲ್ಲಿದ್ದು ಪುಸ್ತಕ ಬಿಡುಗಡೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. LED ಲೈಟನ್ನು ಸ್ವಲ್ಪ ಡಿಮ್ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದಾರೆ. LED ಲೈಟ್. ಪುಸ್ತಕದ ಮೊದಲ ಪ್ರತಿಗಳನ್ನು ಆಗಮಿಸಿರುವಂಥ ಕೆಲವು ದಿಗ್ಗಜರಿಗೆ ಕೊಡುವಂಥ ಸಮಯ. ಶ್ರೀ ಬಸವರಾಜ್ ಹೊರಟ್ಟಿಯವರು ಈಗಾಗಲೇ ವೇದಿಕೆ ಮೇಲೆ ನಮ್ಮ ಜೊತೆ ಇದ್ದಾರೆ. ಹಾಗೆ ಮಿಸ್ ಇನ್ಬಾಲ್ ಸ್ಟಾನ್, ಡೆಪ್ಯೂಟಿ ಕನ್ಸುಲ್ ಜನರಲ್ ಇಸ್ರೇಲ್, ಅವರಿಗೆ ಮೊದಲ ಪ್ರತಿಯನ್ನು ಹಸ್ತಾಂತರಿಸಬೇಕು. ಮೇ ಐ ರಿಕ್ವೆಸ್ಟ್ ಯು ಆನ್ ಸ್ಟೇಜ್ ಪ್ಲೀಸ್. For receiving the first copy of book as a mark of respect and honor to the survivors and the surviving spirit of Israel. ಶ್ರೀ ರವಿ ಕಿರಣ್ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತೇನೆ. ಪ್ರೆಸ್ ಆ್ಯಂಡ್ ಪೊಲಿಟಿಕಲ್ ಆಫೀಸರ್, ಕಾನ್ಸುಲೇಟ್ ಆಫ್ ಇಸ್ರೇಲ್, ಅವರ ಒಂದು ಸಹಭಾಗಿತ್ವದಿಂದ, ಅವರ ಕೋಆರ್ಡಿನೇಷನಿಂದ ಇವತ್ತಿನ ಕಾರ್ಯಕ್ರಮ ಬಹಳ ಸರಾಗವಾಗಿ ನಡೀತಾ ಇದೆ. ನಿಮ್ಮ ಎಲ್ಲ ಸಹಾಯಕ್ಕೆ, ನಿಮ್ಮ ಎಲ್ಲ ಕನೆಕ್ಟಿವಿಟಿಗೆ ಧನ್ಯವಾದ ರವಿಕುಮಾರ್ ಅವರೇ, ರವಿ ಕಿರಣ್ ಅವರೇ. ಧನ್ಯವಾದ. ಈಗ ಉಳಿದವರು ಕಂಡಂತೆ ಈ ಪುಸ್ತಕದ ಬಗ್ಗೆ ವಿಶ್ವೇಶ್ವರ ಭಟ್ರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೀತಾನೆ ಬಂದಿದ್ದಾರೆ. Stories of ordinary people who rose to extraordinary heights on October 7, 2023, Israel's darkest night. These are not just news headlines, these are raw human truths, dreams turned to ashes, lives changed forever.
32 real stories, stories that shake the heart, revealing terror, helplessness, cruelty, and yet above all, the unbreakable spirit of humanity. And to take us into the soul of these stories, we have someone very special, Mr. Vishweshwar Bhatt, a man who doesn't travel the world for its comforts, but to understand its history, its wounds, its courage. He absorbs the happy truths and the bitter truths too of people everywhere and brings them to us with empathy and honesty. This book is not just translation, it is a tribute to the courage of survivors, the resilience of people, and the storyteller who brings their voices to us. Mr. Bhatt brings the same compassion, the same depth to the voices of survivors, to the echoes of that painful October day by ಬದುಕುಳಿದವರು ಕಂಡಂತೆ.